ಎಲ್ಲರಿಗೂ ನಮಸ್ಕಾರ. ಇವತ್ತು ಮಟನ್ ಸಾಂಬಾರು ಮಾಡೋದು ನೋಡೋಣ. ಮುದ್ದೆ, ಅನ್ನ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು. ಸಾಂಬಾರು ಕೂಡ ತುಂಬ ರುಚಿಯಾಗಿದೆ. ಪೀಸಸ್ ಕೂಡ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಸುಲಭವಾಗಿ ಮಾಡ್ಕೋಬೋದು, ಮಾಡೋದು ಕೂಡ ಈಸಿ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಇಂಚು ಶುಂಠಿ, ಚಿಕ್ಕದು ಈರುಳ್ಳಿ, ಚಿಕ್ಕದು ಟೊಮಾಟೊ, ಸ್ವಲ್ಪ ಕೊಬ್ಬರಿ, 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಗಡ್ಡೆ ಬಿಡಿಸ್ಕೊಂಡಿದ್ದೀನಿ, 6 ಲವಂಗ, 1 ಟೇಬಲ್ ಸ್ಪೂನ್ ಹುರ್ಗಡಲೆ, 1 ಇಂಚ್ ಚಕ್ಕೆ ಹಾಕಿರೋದು, ಕೊಬ್ಬರಿಯನ್ನು ನುಣ್ಣಗೆ ರುಬ್ಕೊಂಡಿರೋದು. ಇವಾಗ ಹುರ್ಗಡಲೆ, ಲವಂಗ, ಚಕ್ಕೆ, ಟೊಮಾಟೊ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಪುದೀನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರೋದು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಬೇಕಾದಷ್ಟು ನೀರು ಹಾಕ್ಕೊಂಡು ಮಸಾಲೆ ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆ ನುಣ್ಣಗೆ ರುಬ್ಕೊಂಡ್ರೇ ಸಾಂಬಾರು ಚೆನ್ನಾಗಿರೋದು. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು, ಕುಕ್ಕರ್ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿರೋದು. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಹಾಕೋದು. ನಾನಿಲ್ಲಿ ಅರ್ಧ kg ಮಟನ್ ಉಪಯೋಗಿಸಿದ್ದೀನಿ. ಮಟನ್ನು ಉಪ್ಪು, ಅರಿಶಿನ ಹಾಕಿ 2 ಸಲ ತೊಳ್ಕೊಂಡಿರೋದು. ಮಟನ್ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಆದಮೇಲೆ ಬೇಕಾದಷ್ಟು ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 5 ನಿಮಿಷ ಫ್ರೈ ಮಾಡಿದ್ದೀನಿ. ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪು, ಖಾರ ಹಿಡಿಯತ್ತೆ. ನಾವು ತಿನ್ನೋವಾಗ ರುಚಿ ಸಿಗತ್ತೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಮಸಾಲೆ ಹಾಕೋದು. ಇಲ್ಲೆಲ್ಲ ಹಸಿದೇ ಉಪಯೋಗಿಸಿರೋದ್ರಿಂದ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದು. ಇಲ್ಲಿ ಯಾವುದೂ ನಾನು ಬೇಯಿಸಿಲ್ಲ, ಎಲ್ಲ ಹಸಿದೇ ಹಾಕ್ಕೊಂಡಿರೋದ್ರಿಂದ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಟನ್ಗೆ ಕೂಡ ಮಸಾಲೆ ಚೆನ್ನಾಗಿ ಹಿಡಿಯತ್ತೆ. ಸ್ವಲ್ಪ ಹೊತ್ತು 2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋದು. ನಾನಿಲ್ಲಿ 2 ಲೋಟ ನೀರು ಉಪಯೋಗಿಸಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 4 ವಿಜಲ್ ಹಾಕ್ಸಿದ್ದೀನಿ. ಬಲತಿರೋದಾದರೆ 5-6 ವಿಜಲ್ ಹಾಕ್ಸ್ಬೇಕು. ಇಲ್ಲಿ ನಾನು 4 ವಿಜಲ್ ಹಾಕ್ಸಿದ್ದೀನಿ. ಸಾಂಬಾರು ಮಾತ್ರ ತುಂಬ ರುಚಿಯಾಗಿದೆ, ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.